ಇರಾನ್, ಇಸ್ರೇಲ್, ಅಮೆರಿಕ ಯುದ್ಧಕ್ಕೆ ಸದ್ಯದಲ್ಲೇ ಪಾಕಿಸ್ತಾನ ಎಂಟ್ರಿ ಕೊಡ್ತಾ ಇದೆ. ಪಾಕಿಸ್ತಾನದ ಹತ್ರ ಯಾವ ಶಸ್ತ್ರಾಸ್ತ್ರ ಇದೆಯೋ ನಾ ಕಾಣೆ, ಆದ್ರೂ ಕೂಡ ಈ ಯುದ್ಧದಲ್ಲಿ ಭಾಗಿಯಾಗ್ಲಿಕ್ಕೆ ರೆಡಿಯಾಗಿದೆಯಂತೆ. ಹಾಗಾದ್ರೆ ಪಾಕಿಸ್ತಾನ ಪ್ರವೇಶವನ್ನ ಪಡಿಲಿಕ್ಕೆ ಕಾರಣ ಏನಿರ್ಬೋದು? ಇದೇ ಈ ಹೊತ್ತಿನ ವಿಶೇಷ. ನಾನು ಕಾವ್ಯ ಹೆಗಡೆ. ಸೌದಿ ಅರೇಬಿಯಾ ಮೇಲಿನ ದಾಳಿಯನ್ನ ತನ್ನ ರಾಷ್ಟ್ರದ ಮೇಲಿನ ದಾಳಿ ಅಂತ ಹೇಳಿ ಪರಿಗಣಿಸಿದೆ ಪಾಕಿಸ್ತಾನ. ಸೌದಿ ಅರೇಬಿಯಾಗೆ ಮಾತು ಕೊಟ್ಟಿದೆಯಂತೆ. ಅದರಂತೆ ಈಗ ಪಾಕಿಸ್ತಾನಕ್ಕೆ ಇಸ್ಲಾಮಿಕ್ ಗಣತಂತ್ರ ರಾಷ್ಟ್ರವಾದ ಇರಾನ್ ವಿರುದ್ಧ ಇಸ್ರೇಲ್ ಜೊತೆಗೂಡಿ ಯುದ್ಧ ಮಾಡುವಂತಹ ಅನಿವಾರ್ಯತೆ ಬಂದ್ರೂ ಕೂಡ ಅಚ್ಚರಿ ಏನಲ್ಲ. ಪಾಕಿಸ್ತಾನದ ಹತ್ರ ಏನ್ ಯುದ್ಧದ ವಿಮಾನಗಳಿದೆಯೋ ನಾ ಕಾಣೆ. ಯಾಕಂದ್ರೆ ಭಾರತದ ಮೇಲೆ ಯುದ್ಧ ಮಾಡಬೇಕು ಅಂತ ಹೇಳಿ ಗಡಿಯ ಭಾಗದಲ್ಲಿ ಕಾಲ್ಕೊಂಡು ಕೂತ್ಕೊಂಡಿರುವಂತಹ ಪಾಕಿಸ್ತಾನಕ್ಕೆ ತಾನು ಹೊಡೆದಿರುವಂತಹ ಕ್ಷಿಪಣಿ ಬಂದು ಭಾರತಕ್ಕೆ ಮುಟ್ಟೋಕ್ಕಿಂತ ಮುಂಚೆಗೆ ಆಕಾಶದಲ್ಲೇ ಢಬ್ಬಾಗ್ಬಿಟ್ಟಿದೆ. ಅದು ಆ ರೀತಿಯಾಗಿರುವಂತಹ ಶಸ್ತ್ರಾಸ್ತ್ರಗಳನ್ನ ಇಟ್ಕೊಂಡು, ಕ್ಷಿಪಣಿಗಳಿಟ್ಕೊಂಡು ಅದು ಏನು ಯುದ್ಧ ಮಾಡ್ತಾರೋ ನಾ ಕಾಣೆ. ಇಲ್ಲಿ ಪಾಕಿಸ್ತಾನಕ್ಕೆ ಕುಮ್ಮಕ್ ಕೊಡ್ತಾ ಇರೋದು ಅಮೆರಿಕ. ಅಮೆರಿಕ ಏನು ಮಾಡಿದ್ರು ಪಾಕಿಸ್ತಾನ ಹೌದೌದು ಅಂತ ಹೇಳ್ತಾ ಇರುತ್ತೆ. ಆದ್ರೆ ಪಾಕಿಸ್ತಾನಕ್ಕೆ ಸರಿಯಾಗಿ ಊಟ ಮಾಡ್ಲಿಕ್ಕೂ ಆಗೋದಿಲ್ಲ. ಆ ಪರಿಸ್ಥಿತಿ ನಿರ್ಮಾಣವಾಗಿದೆ. ಆದ್ರೆ ಅದ್ರ ಬಗ್ಗೆ ಯಾವುದಕ್ಕೂ ಯೋಚನೆ ಮಾಡ್ತಾ ಇಲ್ಲ ಅಮೆರಿಕಾದ ಜೊತೆಗೆ ಶತಾಯಗತಾಯ ನಿಲ್ಲಬೇಕು ಅನ್ನುವಂತಹ ಕಾರಣಕ್ಕಾಗಿ ಇಸ್ರೇಲ್ ಜೊತೆಗೂಡ್ತಾ ಇದೆಯಾ ಪಾಕಿಸ್ತಾನ ಎನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಯುಎಸ್ ಮತ್ತು ಇಸ್ರೇಲ್ ಸೇನಾಪಡೆಯು ಇರಾನ್ನ ಮೇಲೆ ನಡೆಸಿದಂತಹ ದಾಳಿಗೆ ಪ್ರತಿಯಾಗಿ ಇರಾನ್ನ ಸೌದಿ ಅಮೆರಿಕಾದ ಮೇಲೆ ದಾಳಿಯನ್ನ ನಡೆಸಿದೆ. ಹೀಗಾಗಿ ಪಾಕಿಸ್ತಾನ ಇರಾನ್ ಮತ್ತು ಇಸ್ರೇಲ್ ಯುದ್ಧದಲ್ಲಿ ಭಾಗಿಯಾಗುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ. ಇರಾನ್ ಮತ್ತು ಇಸ್ರೇಲ್ ನಡುವಿನ ಸಂಘರ್ಷ ಇದೀಗ ವಿಶ್ವದ ಎಲ್ಲಾ ರಾಷ್ಟ್ರಗಳನ್ನ ಭಾಗಿಯಾಗುವಂತೆ ಮಾಡ್ತಾ ಇದೆ. ಯಾಕಂದ್ರೆ ಇದರ ಪರಿಣಾಮ ಈಗ ಜಾಗತಿಕ ಮಟ್ಟದಲ್ಲಿ ಕಾಣಿಸಿಕೊಂಡಿದೆ. ಇರಾನ್ ಮತ್ತು ಇಸ್ರೇಲ್ ಯುದ್ಧ ಹೀಗೆ ಮುಂದುವರೆದ್ರೆ ಇದರಲ್ಲಿ ಪಾಕಿಸ್ತಾನವೂ ಕೂಡ ಭಾಗಿಯಾಗುತ್ತೆ. ಯಾಕಂದ್ರೆ ಅದು 2025 ಸೆಪ್ಟೆಂಬರ್ ತಿಂಗಳಲ್ಲಿ ಸೌದಿ ಅರೇಬಿಯಾದೊಂದಿಗೆ ಒಪ್ಪಂದಕ್ಕೆ ಒಂದು ಸಹಿಯನ್ನ ಹಾಕಿದೆ. ಇದರ ಪ್ರಕಾರ ಸೌದಿ ಅರೇಬಿಯಾದ ಮೇಲಿನ ದಾಳಿಯನ್ನ ತನ್ನ ರಾಷ್ಟ್ರದ ಮೇಲಿನ ದಾಳಿ ಅಂತ ಹೇಳಿ ಪಾಕಿಸ್ತಾನ ಪರಿಗಣಿಸುತ್ತೆ. ಆದ್ರೆ ಪಾಕಿಸ್ತಾನದ ಹತ್ರ ಇರುವಂತಹ ಶಸ್ತ್ರಾಸ್ತ್ರಗಳು ಯಾರು ಕೊಟ್ಟಿದ್ದು? ಚೀನಾದವ್ರು ಕೊಟ್ಟಿದ್ದು. ಚೀನಾದ ಶಸ್ತ್ರಾಸ್ತ್ರಗಳ ಬಗ್ಗೆ ನಾನೇನ್ ಹೇಳ್ಬೇಕು ಅಂತಿಲ್ಲ. ಚೀನಾದ ಶಸ್ತ್ರಾಸ್ತ್ರಗಳು ಇರಾನ್ನಲ್ಲೂ ಕೂಡ ಕೆಲಸ ಮಾಡ್ತಾ ಇಲ್ಲ. ಆ ರೀತಿಯ ಶಸ್ತ್ರಾಸ್ತ್ರಗಳನ್ನ ಚೀನಾ ಕೊಟ್ಟಿದೆ. ಚೀನಾ ಮಾಲ್ ಅಂದ್ರೆ ಹಾಗೆ ಅಲ್ವೇ? ಯುಎಸ್ ಮತ್ತು ಇಸ್ರೇಲ್ ಸೇನಾ ಪಡೆಯು ಇರಾನ್ ಮೇಲೆ ದಾಳಿಯನ್ನ ನಡೆಸಿ ಸರ್ವೋಚ್ಚ ನಾಯಕ ಆಯತುಲ್ಲಾ ಅಲಿ ಖಮೇನಿ ಅವರನ್ನ ಹತ್ಯೆ ಮಾಡಿದ ಬಳಿಕ ಯುಎಸ್ನ ಮಿಲಿಟರಿ ನೆಲೆಗಳ ಮೇಲೆ ಇರಾನ್ ದಾಳಿಯನ್ನ ನಡೆಸಿದೆ. ಸೌದಿ ಅರೇಬಿಯಾದ ಮೇಲೂ ಕೂಡ ಇರಾನಿನ ಆತ್ಮಹತ್ಯಾ ಡ್ರೋನ್ ದಾಳಿ ಮಾಡಿದ್ದು, ಇದರಿಂದಾಗಿ 1000 ಕಿಲೋಮೀಟರ್ ದೂರದಲ್ಲಿರುವಂತಹ ಪಾಕಿಸ್ತಾನವು ಮಧ್ಯಪ್ರಾಚ್ಯದ ಯುದ್ಧದಲ್ಲಿ ಭಾಗಿಯಾಗುವ ಸಾಧ್ಯತೆಗಳು ಇದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಸೌದಿ ಅರೇಬಿಯಾದೊಂದಿಗೆ ಪಾಕಿಸ್ತಾನ ಮಾಡಿಕೊಂಡಿರುವಂತಹ ರಕ್ಷಣಾ ಕಾರ್ಯತಂತ್ರದ ಒಪ್ಪಂದದ ಪ್ರಕಾರ ಸೌದಿ ಅರೇಬಿಯಾ ಪ್ರತಿ ದಾಳಿಗೆ ಮುಂದಾದ್ರೆ ಪಾಕಿಸ್ತಾನ ಕೂಡ ಅವರ ಜೊತೆಯಲ್ಲಿ ನಿಲ್ಲಬೇಕಾಗತ್ತೆ. ಈ ಸಂದರ್ಭದಲ್ಲಿ ಅವರು ಪರಮಾಣು ವಸ್ತುಗಳನ್ನ ಏನಾದ್ರೂ ಬಳಸ್ಬಿಟ್ರೆ ಮುಗಿದೋಯ್ತು, ಪಾಕಿಸ್ತಾನ ಅಲ್ಲೋಲ ಕಲ್ಲೋಲವಾಗುತ್ತೆ. ಸೌದಿ ಅರೇಬಿಯಾದ ಮೇಲೆ ಇರಾನ್ ಆಕ್ರಮಣ ಮಾಡಿದ ಮೇಲೆ ಇರಾನ್ ಜೊತೆಗೆ ಪಾಕಿಸ್ತಾನ ಯುದ್ಧ ಮಾಡಬೇಕಾದ ಸಂದರ್ಭ ಬರಬಹುದು ಅಂತ ಹೇಳಿ ಈಗಾಗಲೇ ಪಾಕಿಸ್ತಾನದ ವಿದೇಶಾಂಗ ಸಚಿವರಾಗಿರುವಂತಹ ಇಶಾಕ್ ದಾರ್ ಹೇಳಿದ್ದಾರೆ. ನಾವು ಸೌದಿಯ ಜೊತೆಗೆ ರಕ್ಷಣೆಗೆ ನಿಂತ್ಕೊಳ್ತಾ ಇದ್ದೇವೆ, ಅದಕ್ಕೆ ಒಪ್ಪಂದ ಬೇರೆ ಮಾಡ್ಕೊಂಡಿದ್ದೇವೆ ಅಂತ ಹೇಳಿ. ಸೌದಿಗೆ ನಿಮ್ಮ ಅಗತ್ಯ ಇದೆಯೋ ಇಲ್ವೋ ಗೊತ್ತಿಲ್ಲ, ಆದ್ರೆ ನೀವು ಹೋದ್ರೆ ಯುದ್ಧ ಅಧ್ವಾನ ಆಗದಂತೂ ಪಕ್ಕ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಇರಾನ್ ಅವರನ್ನ ಅರ್ಥ ಮಾಡಿಕೊಳ್ಳುವಂತೆ ಮಾಡಬೇಕಿದೆ ಅಂತ ಹೇಳಿದ್ದಾರೆ. ಸೌದಿ ಮತ್ತು ಪಾಕಿಸ್ತಾನದ ನಡುವೆ ಒಪ್ಪಂದ ಪರಮಾಣು ಶಸ್ತ್ರಸಜ್ಜಿತ ಮುಸ್ಲಿಂ ದೇಶವೊಂದು ಗಲ್ಫ್ನ ಅತ್ಯಂತ ಶ್ರೀಮಂತ ರಾಷ್ಟ್ರದೊಂದಿಗೆ ಸಂಬಂಧವನ್ನು ಹೊಂದಿದೆ. ಇದು ಭೌಗೋಳಿಕ ಮತ್ತು ರಾಜಕೀಯವಾಗಿ ತೀವ್ರ ಅಪಾಯಕ್ಕೆ ತನ್ನನ್ನ ತಾನು ಒಳಪಡಿಸುವಂತೆ ಆಗಿದೆ. 2025 ಸೆಪ್ಟೆಂಬರ್ ತಿಂಗಳಲ್ಲಿ ದೋಹಾ ಮತ್ತು ಖತಾರ್ನ ಮೇಲೆ ಇಸ್ರೇಲ್ ವೈಮಾನಿಕ ದಾಳಿಯನ್ನ ನಡೆಸಿದ ಬಳಿಕ ರಿಯಾದ್ನ ರಕ್ಷಣೆಗಾಗಿ ಹೆಚ್ಚಿನ ಬಹುಪಾಲುಗಳನ್ನ ಹುಡುಕಲು ಪ್ರಾರಂಭ ಮಾಡಿತ್ತು. ಇದು ಗಲ್ಫ್ ಅನ್ನ ಸುರಕ್ಷಿತವಾಗಿರಿಸುವಂತಹ ಭರವಸೆ ನೀಡಿರುವಂತಹ ಅಮೆರಿಕದ ಸಮರ್ಥ್ಯದ ಬಗ್ಗೆಯೂ ಕೂಡ ಅನುಮಾನ ಉಂಟು ಮಾಡಿರುವಂತೆ ಕಾಣ್ತಾ ಇದೆ.
ಇರಾನ್ ಮತ್ತು ಇಸ್ರೇಲ್ ಯುದ್ಧದಲ್ಲಿ ಪಾಕಿಸ್ತಾನ ಸೇರದೇ ಇರೋದು ಒಳ್ಳೆಯದು. ಯಾಕಂದ್ರೆ ಒಂದು ವೇಳೆ ಅದು ಸೇರಿಕೊಂಡ್ರೆ ಸಂಘರ್ಷವನ್ನ ಹೆಚ್ಚು ಉಲ್ಬಣ ಮಾಡುವ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಇನ್ನು ಪಾಕಿಸ್ತಾನದ ವಿದೇಶಾಂಗ ಸಚಿವರು ಇರಾನ್ಗೆ ಹಲವಾರು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಇರಾನ್ ಎಲ್ಲಿ ಕೇಳ್ತಾ ಇದೆ ರೀ? ನಿಮ್ಮ ಎಚ್ಚರಿಕೆಗಳನ್ನ ಇರಾನ್ ಎಲ್ಲಿ ಕೇಳ್ತಾ ಇದೆ? ಇರಾನ್ ತಮ್ಮ ನಾಯಕನನ್ನ ಕಳೆದುಕೊಂಡಿರುವಂತಹ ಬೇಸರದಲ್ಲಿದೆ. ಇರಾನ್ ಕಂಡ ಕಡೆಯೆಲ್ಲ ಗುಂಡು ಹಾರಿಸ್ತಾ ಇದೆ. ಯುದ್ಧ ಭೂಮಿಯಲ್ಲಿ ಭಾಗಿಯಾಗುವ ಕುರಿತು ಯಾವುದೇ ಸ್ಪಷ್ಟನೆಯನ್ನ ಪಾಕಿಸ್ತಾನ ನೀಡಿಲ್ಲ. ಪಾಕಿಸ್ತಾನ ಹೋದ್ರೆ ಅದು ಯಾವ ಯುದ್ಧ, ಅದು ಹೆಂಗಾಗುತ್ತೋ, ಏನ್ ಮಾಡ್ಕೊಳ್ತಾರೋ ಗೊತ್ತಿಲ್ಲ. ಪಾಕಿಸ್ತಾನದವ್ರಿಗೆ ಏನು ಮಾಡಬೇಕು ಅಂತ ಗೊತ್ತಾಗುತ್ತೋ ಗೊತ್ತಿಲ್ಲ. ಆದ್ರೆ ಈ ಯುದ್ಧದಲ್ಲಿ ಪಾಕಿಸ್ತಾನ ಏನಾದ್ರೂ ಭಾಗಿಯಾದ್ರೆ, ಇರಾನ್ ಏನಾದ್ರೂ ಅಣ್ವಸ್ತ್ರವನ್ನ ಪ್ರಯೋಗ ಮಾಡಿದ್ರೆ ಪಾಕಿಸ್ತಾನ ಅಲ್ಲೂಲ ಕಲ್ಲೂಲ ಆಗೋದಂತೂ ಸತ್ಯ. ಇದಾಗಿದೆ ಹೊತ್ತಿನ ವಿಶೇಷ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸ್ಪೇನ್ ನ್ಯೂಸ್. ಸುದ್ದಿ ನಿಮ್ಮದು, ವೇಗ ನಮ್ಮದು.